ಶೂಟ ಇವಾಗೆಲ್ಲ ಸೀರೆಯಲ್ಲಿ ಮದುವೆ ಮಾಡಿ ಫೋಟೋ ತೆಗಿಯಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಆದ್ರೆ ಮದುವೆನ ಮಾಡ್ಬಿಡ್ಬೋದು. ಚೆನ್ನಾಗಿ ತೆಗಿತಾವ್ರೆ. ಚೆನ್ನಾಗೈತೆ ಸೀರೆ. ಅದ್ರಲ್ಲೂ ನೋಡು ಆ ಸೀರೆ ನೋಡು ಎಷ್ಟು ಚೆನ್ನಾಗೈತೆ. ಆ ಸೆಟ್ ನೋಡು ಎಷ್ಟು ಚೆನ್ನಾಗೈತೆ. ಆ ಒಡವೆ ಸೆಟ್ ಹೌದು. ಈ ಸೆಟ್ ಒಡವೆ ಎಲ್ಲ ಬಿಚ್ಚಿ ಕೊಡ್ಬೇಕು ಅವರು, ಇಲ್ಲಾಂದ್ರೆ ಇವರಿವ್ರಿಗೆನ ಹೆಂಗಪ್ಪ. ಆದ್ರೆ ನೋಡು ಎಷ್ಟು ಚೆನ್ನಾಗಿರೋದು ಕೊಟ್ಟವ್ರೆ ನೋಡು. ಸೂಪರ್ ಆಗೈತೆ ಸೀರೆ. ಶಾಂತಾ ಶಾಂತಾ ಏನು ರುಕ್ಕು ಬಂದಂಗವಳೆ. ಬಾ ರುಕ್ಕು, ಒಳಗಡೆ ನಿಂತಿನಿ, ಬಾ ಒಳಗಡೆ. ಏನು ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇದೀಯಾ? ಏನೇನ್ ಮಾಡೋದು, ಇವತ್ತು ಕೆಲಸನೂ ಇಲ್ಲ ಅಂತಲ್ಲ ಬಣ್ಣ. ಸರಿ ಬೇಗ ಬೇಗ ಎಲ್ಲ ಕೆಲಸ ಮಾಡಿದೆ. ಇವರು ಕೆಲ್ಸಕ್ಕೆ ಹೋಗೋರೆ, ಹುಡುಗನ ಸ್ಕೂಲಿಗೆ ಹೋಗೋನೆ. ಅದಕ್ಕೆ ಬೇಜಾರಾಗ್ತಿತ್ತು, ಅದಕ್ಕೆ ಟಿವಿ ಹಾಕೊಂಡು ನೋಡ್ತಾ ಇದ್ದೆ. ಬಾ ಕುತ್ಕೋ, ಬಾ ಕಾಫಿ ಮಾಡ್ತೀನಿ. ಅದೆಲ್ಲ ಏನು ಬೇಡ. ಕುಡ್ದೆ ಮನೇಲಿ ಅದೆಲ್ಲ ಏನು ಬೇಡ. ಹೂವು ಬಿಡ್ಸಕ್ಕೆ ಕರೆದವ್ರೆ, ಬರ್ತೀಯಾ? ಅಯ್ಯೋ ನಾನು ಹಿಂಗೆ ಅಂಗಡಿ ಓಡ್ ಬರ್ತಾ ಆ ರಾಜನ ಅಡ್ಡ ಸಿಕ್ತು. ಈ ಥರ ಹೂವು ಬಿಡ್ಸಕ್ಕೆ ಬರ್ರಿ ಅಂತಾರೆ. ಅದೇ ಹಬ್ಬ ಐತಲ್ಲ ಇನ್ನು 2 ದಿನಕ್ಕೆ ಎಲ್ಲ ಮಾರ್ಕೆಟ್ಗೆ ಹಾಕ್ತಾರೆ ಅನ್ನೋಕ್ಕಿತ್ತು, ಅದಕ್ಕೆ ಕರಿತಿದ್ರು. ಬರ್ತೀಯ ಅನ್ನಂಗಿದ್ರೆ ಬಾ. ಒಂದು 3 ಆಳು ಬರಕ್ಕೆ ಹೇಳಿದ್ರು. ನಾನು ನೀನು ಆಮೇಲೆ ಪಾರ್ವತಿ ಅಕ್ಕ ಬರ್ತಾಳೆ ಅನ್ನೋ ಕರೆದ್ಬಿಟ್ಟು ಹೋಗೋಣ ಅಂತ. ಸ್ವಲ್ಪ ಹೂವನ್ನ ಕೊಡ್ತಾರೆ, ಹೆಂಗೋ ಹಬ್ಬಕ್ಕೆ ಓಡಿಸ್ಬಿಡ್ಬೋದು. ಇಲ್ಲಾಂದ್ರೆ ಈ ರೇಟಲ್ಲಿ ಎಲ್ಲಿ ತಗೊಂಡು ಏನು ಮಾಡಿದೆ? ಅದು ಸರಿನೇ ಬಿಡು. ಸರಿ ಶಾಂತ, ಹೋಗ್ತೀನಿ ನಾನು. ಇವನು ನನ್ನ ಮಗನು ನಿನ್ನೆ ರಾತ್ರಿ ಎಲ್ಲ ಕೆಲಸ ಐತೆ ಅನ್ಕೊಂಡು ಹೋದ. ನೀನು ಮನೆಗೆ ಬಂದಿಲ್ಲ. ಬಂದು ಊಟ ಗಿಟ ಕೇಳ್ತಾ ನೀನು ಏನಾರ ಮಾಡಿಟ್ಬಿಟ್ಟೆ ಹೋಗ್ಬೇಕಿನ್ನು ಕೂಲಿಗೆ ಹೋದ್ರು. ಅದೆಲ್ಲ ಏನು ಕೇಳಿಲ್ಲ. ಕೇಳಿದ್ರೆ ಏನು ಹೇಳ್ಬಿಡ್ತಾನ. ಅದಕ್ಕೆ ಸುಮ್ಮನೆ ಅದೇ ಏನೋ ಮಾಡಲಿ ಅಂತ. ಅಯ್ಯೋ ಹೋಗು, ಇನ್ನ ಬಂದಿಲ್ಲ, ಏನು ಮಾಡ್ಕೊಂಡ್ ಬರ್ತಾನ. ಅದೆಲ್ಲ ಏನು ಪರವಾಗಿಲ್ಲ, ಬೇಡ ಬಿಡು. ಏನು ಬೇರೆಯವ್ರ ಮನೆನಾ, ನಾನು ಆಗ ಕುಡಿತೀನಲ್ಲ, ಇನ್ನೇನು ಬಿಡು. ಸರಿನಾ, ನಾನು ಹೋಗಿರ್ತೀನಿ. ಆಮೇಲಿಂದ ಹೋಗುವಾಗ ಕರಿತೀನಿ, ಬಾ ಆಯ್ತಾ? ಅಮ್ಮ ತಗೋಬಾ, ಈ ದುಡ್ಡನ್ನ ಹುಷಾರಾಗಿಟ್ಟಿರು. ನಾಳೆ ಹೋಗಿ ಉಂಗ್ರ ತಗೊಂಬರೋಣ. ಇಬ್ರಿಗೂ ಒಂದೊಂದು ಉಂಗ್ರ ತಗೊಂಡು ಆಮೇಲೆ ಮಿಕ್ಕಿರೋ ದುಡ್ಡೆಲ್ಲ ತಗೊಂಡು ಹೋಗಿರೋಣಮ್ಮ. ಆದಷ್ಟು ಕಮ್ಮಿನೇ ಖರ್ಚು ಮಾಡು. ಎಷ್ಟಾಯ್ತಪ್ಪ ಇದರಲ್ಲಿ? ಒಂದು ಲಕ್ಷ ಆಯ್ತಮ್ಮ ಕರೆಕ್ಟಾಗಿ. 50-50 ಸಾವಿರ 2 ಕಟ್ಟು. ಹುಷಾರಾಗಿಟ್ಟಿರು. ಉಂಗ್ರ ತಗೊಳಕ್ಕೆ ಹೆಂಗಿದ್ರು ಒಂದು 50-60 ಸಾವಿರ ಆಗೇ ಆಗುತ್ತೆ. ಈಗಿರೋ ರೇಟಲ್ಲಂತೂ ಗ್ರಾಮೇ ನೋಡು 7,000-8,000 ಅಂತಾರೆ. ತೆಗಿಯೋಕೆ ಹೆಂಗಿದ್ರು 50-60 ಸಾವಿರ ಆಗುತ್ತೆ. ಮಿಕ್ಕಿರೋದನ್ನ ಇನ್ನ ಏನೋ ಸೀರೆ ತಗೋಬೇಕು, ಹೂವು ತಗೋಬೇಕು, ಹಣ್ಣು ತಗೋಬೇಕು ಅಂತಿದ್ದಲ್ಲ, ಅದಕ್ಕೆ ಖರ್ಚು ಮಾಡ್ಕೊಳೋಣ ಅಂತ. ಹ್ಞೂನಯ್ಯ, ಇವಾಗಿರೋ ರೇಟಿಗೆ ಉಡುಗೆ ತೆಗೆಯೋದೇ ಕಷ್ಟ ಆಗೈತೆ. ಇದರಲ್ಲಿ ಅಡ್ಜಸ್ಟ್ ಮಾಡೋಣ ಬಿಡು. ಏನು ಆ ದುಡ್ಡಲ್ಲಂತೂ ಮುಟ್ಟಕ್ಕೆ ಹೋಗ್ಬೇಡ. ನಿಮ್ಮ ಮಾವ ಕೇಳಿದ್ರೆ ಎತ್ತಿ ಬಿಸಾಕನ. ನನ್ನ ತಮ್ಮನ ತಿಳ್ಕೊಳಕ್ಕೆ ನನಗೆ ಒಂಥರ ಆಗುತ್ತೆ, ಏನು ಮಾಡೋದು. ನಾನು ಹಂಗಿಲ್ಲ ನೋಡವ, ನಂಗೆ ಅವನೇ ಏನು ಮಾಡೋಣ. ಸರಿ, ಇದ್ರಾಗೆ ಅಡ್ಜಸ್ಟ್ ಮಾಡೋಣ ಬಿಡು. ಎತ್ತಿರ್ತೀನಿ ಹುಷಾರಾಗಿ, ನಾಳೆ ಹೋಗೋಣ. ಸರಿ ಅಮ್ಮ, ಹಂಗೆ ಮಾಡೋಣ, ನಾಳೆನೇ ಹೋಗೋಣ. ಸರಿಯಪ್ಪ. ಏನೋ ಮರ್ತನಲ್ಲ ಅಮ್ಮ, ಇದು ನೋಡಿ ಹೇಳೋದೇ ಮರ್ತ್ಬಿಟ್ಟೆ ನಾನು. ಚೀಟಿ ಕಾಸು ಕಟ್ಟಬೇಕಾಗಿತ್ತಲ್ಲ, ಕಟ್ಬಿಟ್ಟೇನಮ್ಮ. ಇನ್ನು ಇವತ್ತು ನಾಳೆ ಬಿಟ್ಟರೆ ಮನೆ ಹತ್ರನೇ ಬರ್ತಾರೆ. ನೆನ್ನೆನೇ ಕೊಟ್ಟಲ್ಲ ನಾನು. ನಿನ್ಗೆ ಹೇಳೋದೇ ಮರ್ತು ಬಿಟ್ಟಿದ್ದೀನಿ ನೋಡಿ. ನಾನು ನೆನ್ನೆನೇ ತೊಗೊಂಡು ಕೊಟ್ಬಿಟ್ಟು ಬಂದ್ಬಿಟ್ಟೆಪ್ಪ. ಇನ್ನು ಮನೆ ಹತ್ರ ಬರ್ತಾರೆ ಅಂತ. ಸರಿಮ್ಮ. ಈಚೆ ಮಳೆ ಬೇರೆ ಬರ್ತೈತಲ್ಲಪ್ಪ, ಇದೇ ಟೈಮ್ ಬೀಳ್ಬೇಕಾ? ಅಯ್ಯೋ ಮದೇನ ಒಂದು ಅವರ್ ಕೊಡ್ತಾರೆ, ಅವ್ರು ಲಂಚ್ ಬ್ರೇಕ್. ಅದ್ರ ಮನೆಗೆ ಬಂದು ಹೋಗೋಣ ಅನ್ನೋಷ್ಟು ಹಿಂಗೆ ಬರ್ತೈತಲ್ಲಪ್ಪ. ಇಲ್ಲಿ ಲೇಟ್ ಆದ್ರೆ ಆಫೀಸಲ್ಲಿ ಬೇರೆ ಬೈತಾರೆ. ಅಮ್ಮ ಛತ್ರಿಯಲ್ಲಿಟ್ಟಿದ್ಯಮ್ಮ, ಈಚೆ ಮಳೆ ಬರ್ತೈತೆ. ಅಯ್ಯೋ ಮಳೆ ಬರ್ತೈತೇನಪ್ಪ, ಮತ್ತೆ ಮನೇಲಿ ಇರೋ ಯಾಕೆ ಹೋಗ್ತೀಯಾ? ರಜಾ ಗಿಜಾ ಹಾಕ್ಬಿಡು. ನೀನು ಬೇರೆ ಸುಮ್ಮನಿರಮ್ಮ. ಪೇಮೆಂಟ್ ಕಟ್ ಮಾಡ್ತಾರೆ, ಕೊಡೋದು ಇಲ್ಲ ಏನಿಲ್ಲ. ನಾನು ಅದೇನು ಗಂಟೆ ಮಾಡಿ ವೇಸ್ಟ್ ಆಗುತ್ತೆ. ಛತ್ರಿಯಲ್ಲಿ ಹೇಳಮ್ಮ, ಹೋಗ್ತೀನಿ. ಅಲ್ಲಿ ಬಾಗ್ಲಿಂದ ಅಲ್ಲಿ ಆಣಿ ಹೊಡೆದೈತಲ್ಲಪ್ಪ, ಅಲ್ಲಿ ತಗ್ಲಾಕಿದ್ದೀನಿ ನೋಡು, ತಗೋ. ಸರಿನಮ್ಮ, ನಾನು ಇನ್ನು ಹೋಗಿ ಬರ್ತೀನಿ, ನೀನು ಹುಷಾರಾಗಿರು. ಸರಿಯಪ್ಪ, ನೀನು ಹುಷಾರಾಗಿ ಹೋಗು. ಮಳೇಲಿ ಬೇರೆ ಹೋಗ್ತಿದ್ಯಾ? ಯಾವ್ದಾದ್ರು ಒಂದು ಗಾಡಿ ಇಸ್ಕೊಂಡಿದ್ರೆ ಆಗಿತ್ತು. ನಾವು ಗಾಡಿ ಇಸ್ಕೊಂಡಿದ್ದೆ ನೋಡು ಪಾಪ ಮಗ. ನಡ್ಕೊಂಡು ಬರಬೇಕು, ಮಳೆ ಗಾಳಿ ಅನ್ನೋದೇ. ನೋಡೋಣ ಹೋಗಪ್ಪ, ಇದೆಲ್ಲ ಆಗಲಿ. ಯಾವ್ದಾನ ಒಂದು ಗಾಡಿ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳೋಣ. ಸರಿ, ದುಡ್ಡು ನೆತ್ತಿಡೋಣ. ಇವತ್ತೇನೋ ವ್ಯಾಪಾರನೇ ಇಲ್ಲ. ಇವತ್ತು ಯಾರ ಮಕ್ಕ ನೋಡಿ ಬಂದು ಏನೋ ಹೋಗು. ಹೂವೆಲ್ಲ ಹಂಗೆ ಐತೆ. ಈಗ ಬೇರೆ ಬೇಸಿಗೆ. ಹೂವೆಲ್ಲ ಬಾಡೋಗ್ತವೆ ಬೇಗ. ಯಾವುದಾದ್ರೆ ವ್ಯಾಪಾರ ಆಗಿದ್ರೆ ಮನೆ ಕಡೆ ಹೋಗಿ ಸಂಜೆ ಬಂದು ಮಾಡ್ಕೊಬೋದಾಯ್ತು. ಇವತ್ತೇನೋ ಆಗುತ್ತೋ ಇಲ್ವೋ ಇವತ್ತು. ಅಪ್ಪ ದೇವ್ರೆ, ಯಾರ ಕಾರ್ಸಪ್ಪ, ವ್ಯಾಪಾರ ಮಾಡ್ಸಪ್ಪ. ಏನಪ್ಪ ಇವತ್ತು ಹಿಂಗಾಗೋಯ್ತು ನನ್ನ ಕತೆ. ಒಬ್ರು ವ್ಯಾಪಾರಕ್ಕೆ ಬಂದಿಲ್ಲ, ನಿನ್ನ ದರ್ಶನಕ್ಕೂ ಯಾರು ಬಂದಿಲ್ಲಲ್ಲಪ್ಪ. ಸರಿ, ಬರೋವಾಗ ಬರ್ತಾರೆ. ಇನ್ನೇನು ಮಾಡೋದು. ಒಂದಿನ ವ್ಯಾಪಾರ ಚೆನ್ನಾಗಾಗುತ್ತೆ, ಒಂದಿನ ಹಂಗೆ ಹಿಂಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಸರಿ, ಹೂವು ಮೇಲೆಲ್ಲ ನೀರು ಚಿಮ್ಮಿಸ್ಬಿಟ್ಟು ಹಾರ ಇರಲಿ, ಹಾರ ಹಾಕಿ ಇಲ್ಲ ಇವತ್ತು ನಾನು. ಸರಿ, ಹಾರೆಲ್ಲ ಇಟ್ಟಿಲ್ಲಿ ತಗ್ಲಾಕನ. ಆಗ್ಲೇ ಜನ ನೋಡಿದ್ರೆ ಬೇಗ ತಗೊಳೋದು. ನಾನು ಹಿಂಗೆ ಮುಚ್ಚಿಟ್ಕೊಂಡಿದ್ರೆ ಎಲ್ಲ ಆಗುತ್ತೆ ವ್ಯಾಪಾರ. ನಾನು ಸರಿ
ಹಾಕೋದೇ ಇದ್ದೀನಿ ನೋಡು ನನ್ನ ಬುದ್ಧಿಗಿಷ್ಟು ಫ್ರೆಶ್ ಆಗೈತೆ ಹಾರ ಎಲ್ಲ ಕಾವ್ಯ ನೋಡಿ ಅಂಗಡಿಲಿ ಹೂವು ತಗೊಂಡು ಇಲ್ಲಿ ಪೂಜಾರಿ ಕೈಲಿ ಕೊಟ್ಬಿಟ್ಟು ಬೇಗ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡೋಣ ಮುಹೂರ್ತಕ್ಕೆ ಟೈಮ್ ಆಗುತ್ತೆ. ಸರಿ ಹಂಗೆ ಮಾಡೋಣ. ಹೂವಮ್ಮ ಹಾರ ಎಷ್ಟು? ಬಾಯ ಕಮ್ಮಿ ಹಾಕ್ಕೊಡ್ತೀನಿ ಬಾ. 120 ರೂಪಾಯಿ ಹಾರ ಹಂಗೆ ಮಾಡ್ತಾಯಿದ್ದೀನಿ. ಹೆಂಗೋ ಹೆಚ್ಚು ಕಮ್ಮಿ ಮಾಡಿ ಮಾತಾಡು ಬಾ. ಹಾರ ಒಂದೇ ಸಾಕಾ ಏನೇನು ಬೇಡಪ್ಪ? ಇದು ಮಲ್ಲಿಗೆ ಹೂವು ಎಲ್ಲ ಎಷ್ಟು? ಮಾಳ 40 ರೂಪಾಯಿ ಅಮ್ಮ. 40 ರೂಪಾಯಿ ಹಂಗೆ ಮಾರ್ತಾ ಇದ್ದೀನಿ. ಎಲ್ಲಿ ಬೇಸಿಗೆ ಹೂವನೇ ಸಿಕ್ಕಲ್ವಲ್ಲ. ಜಾಸ್ತಿ ಆಯ್ತಕ್ಕ, ನೀನ್ ಜಾಸ್ತಿ ಹೇಳ್ತಿದ್ಯಾ, ಯಾರನ್ನು ಜಾಸ್ತಿ ಹೇಳ್ತಿದ್ಯಾ, ಮಳನೂ ಜಾಸ್ತಿ ಹೇಳ್ತಿದ್ಯಾ, ಕಮ್ಮಿ ಮಾಡ್ಕೊಂಡು ಕೊಡಂಗಿದ್ರೆ ನೋಡು. ಆಯ್ತು ಕೊಡೋಣ ಹೇಳಪ್ಪ. ಎಷ್ಟು ಬೇಕು ಹೇಳು, ಹೆಚ್ಚು ಕಮ್ಮಿ ಮಾಡಿ ಕೊಡೋಣ. 2 ಹಾರ ಕೊಡಕ್ಕ. ಆಮೇಲೆ ಕಾವ್ಯ 4 ಮೊಳ ಸಾಕ ಹೂವು ಮುಡ್ಕೊಳಕ್ಕೆ ನಿನ್ಗೆ? ಏನಯ್ಯ 4 ಮೊಳ ಸಾಕಂತೀಯ, ಇನ್ನೊಂದು 4 ಮೊಳ ಈಸ್ಕೊಡು, ಮುಡ್ಕೊಂಡ್ಲಿ ತಲೆ ತುಂಬ. ಇಲ್ಲ ಸಾಕಕ್ಕ ಅಷ್ಟೇ. ನಮ್ಮ ಹತ್ರ ದುಡ್ಡು ಇರೋದಷ್ಟೇ. 4 ಮೊಳ ಕೊಡಿ ಮಲ್ಲಿಗೆ ಹೂವು. 2 ಹಾರ ಕೊಡಿಯಕ್ಕ. ಹಾರ 120 ರೂಪಾಯಿ ಅಂದರೆ 100 ರೂಪಾಯಿ ಮಾಡ್ಕೊಂಡು ಕೊಡಿ. ಹೂವನೂ ಅಷ್ಟೇ ಒಂದು 5-10 ಕಮ್ಮಿ ಮಾಡಿಕೊಡಿ. ಸರಿಯಪ್ಪ, ಇನ್ನೇನು ಮಾಡೋದು? ನೀವು ಕೇಳ್ತಾ ಇದ್ದೀರಾ ಕೊಡ್ತೀನಿ ಬಿಡು. 30 ಹಂಗೆ ಹಾಕ್ಕೊತೀನಿ ಮೊಳ. ಹಾರ 100 ರೂಪಾಯಿ ಹಂಗೆ ಆಯ್ತೇನಪ್ಪ? ತಗೋಪ್ಪ. ಎಷ್ಟು 100, 200, ಇದೊಂದು 120, 320 ಕೊಟ್ಬಿಡಪ್ಪ. ಅಷ್ಟೇ. ಕವರಲ್ಲಿ ಕೊಡೋದಲ್ವಕ್ಕ? ಕವರ್ ಖಾಲಿ ಆಗ್ಬಿಟ್ಟೈತಪ್ಪ. ಬೇಜಾರು ಮಾಡ್ಕೊಂಬಿಡಿ. ಇಲ್ಲೇ ದೇವಸ್ಥಾನಕ್ಕೆ ತಾನೆ, 2 ಹೆಜ್ಜೆ ಅಡ್ಜಸ್ಟ್ ಮಾಡ್ಕೊಪ್ಪ. ಸರಿ, ಇನ್ನೇನು ಮಾಡೋದು? ತಗೋಕ್ಕ, ಇದ್ರಲ್ಲಿ 320 ರೂಪಾಯಿ ಐತೆ, ತಗೋ. ಸರಿಯಪ್ಪ, ಇನ್ನೇನಾದರೂ ಹೂವು ಬೇಕಂದ್ರೆ ಈ ಅಂಗಡಿಗೆ ಬರ್ರಿ, ಕಮ್ಮಿ ಮಾಡಿಕೊಡ್ತೀನಿ. ಇಲ್ಲೇ ತಗೊಳ್ರಿ. ಮತ್ತು ನಾನು ಆಗಿಂದ ಏನೋ ಕೇಳ್ಬೇಕು ಅನ್ಕೊಂಡಿದ್ದೆ, ನೀನೆಲ್ಲೋ ನೋಡ್ದಂಗೆ ಐತಲ್ಲಪ್ಪ. ಯಾವ ನಿಮ್ಮದು? ಅದೆಲ್ಲ ನಿಮ್ಗೆ ಯಾಕಕ್ಕ? ವ್ಯಾಪಾರ ಆಯ್ತಾ? ದುಡ್ಡು ಕೊಟ್ಟಿದ್ದೀನ ಅಷ್ಟೇ, ಇನ್ನೇನು ಕೇಳಕ್ಕೆ ಬರ್ಬಿಡಿ ನೀವು. ಸರಿಯಪ್ಪ. ನಡಿ ಕಾವ್ಯ, ಇದನ್ನೆಲ್ಲ ಒಳಗೆ ಕೊಟ್ಟು ಬೇಗ ಬಟ್ಟೆ ಹಾಕೊಂಡು ಬಂದ್ಬಿಡೋಣ, ಟೈಮ್ ಆಗುತ್ತೆ. ಇವಕ್ಕ ಬೇರೆ ವ್ಯಾಪಾರ ಮಾಡೋಕ್ಕೆ ಎಷ್ಟು ಲೇಟ್ ಆಯಿತು. ನನಗೆ ಭಯ ಆಗ್ತಿದೆ. ಅಪ್ಪ ಅಮ್ಮನ ಬಿಟ್ಟು ಬಂದು ಮದುವೆ ಆಗ್ತಾ ಇದ್ದೀನಿ. ನೋಡೋಣ. ಎಲ್ಲೋ ನೋಡ್ದಂಗೆ ಇತ್ತಲ್ಲ. ಬಿಡು, ನನಗೇನು ವ್ಯಾಪಾರ ಆಯಿತು. ಆದರೂ ನಮ್ಮೂರಲ್ಲೇ ಎಲ್ಲೋ ನೋಡಂಗೈತೆ. ಯಾರ ಮಗ ಅಂತ ಗೊತ್ತಾಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಈ ಕಥೆ ನಾಳೆ ಮುಂದುವರಿಯುತ್ತೆ. ಈ ಕಥೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.